ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಫ್ರೈ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ನನ್ನ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಅರ್ಧ kg ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ನೆಕ್ಸ್ಟ್ ಇದಕ್ಕೆ ಅರಿಶಿನದ ಪುಡಿ ಹಾಕೋಣ, ಒಂದು ಅರ್ಧ ಸ್ಪೂನು. ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ ಹಾಕೋಣ, ಒಂದು ಸ್ಪೂನ್ ಹಾಕೋಣ ಧನಿಯಾ ಪುಡಿ. ನೆಕ್ಸ್ಟ್ ನಾವು ಇದಕ್ಕೆ ಖಾರದ ಪುಡಿ ಒಂದು ಸ್ಪೂನ್ ಹಾಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನೋಡಿ, ಎಲ್ಲ ಪೀಸಸ್ಗೂ ಕ್ಲೀನಾಗಿ ಮಸಾಲೆ ಎಲ್ಲ ಅಂಟಬೇಕು, ಆ ಥರ ಮಿಕ್ಸ್ ಮಾಡಿ. ನೋಡಿ, ನಾನು ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ಕೈಯಿಂದನೇ ಮಾಡ್ಕೊಳ್ಳಿ ಆದಷ್ಟು. ಮತ್ತು ಇದನ್ನು ನಾವು 10 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ. 10 ಮಿನಿಟ್ಸ್ ಆದಮೇಲೆ ನೋಡಿ, ಟೊಮೊಟೊ, ಕೊತ್ತಂಬರಿ ಹಾಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಹಸಿಮೆಣ್ಸಿನ್ಕಾಯಿ 3 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆಯಿಲ್ ಹಾಕೋಣ, 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಆದಷ್ಟು ಕಡಿಮೆನೇ ತಿನ್ನಬೇಕು. ನೋಡಿ, ಅದಕ್ಕೆ 2 ಸ್ಪೂನು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಎಣ್ಣೆ ನೋಡಿ ಕಾದಿದೆ, ಈರುಳ್ಳಿನ ಹಾಕ್ಕೊಳ್ಳೋಣ ಇವಾಗ. ಎಣ್ಣೆ ಬಿಸಿ ಆಗಿದೆ. ನೋಡಿ, ಈರುಳ್ಳಿ ಹಾಕೋತಾ ಇದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆಯಿಲಲ್ಲೇ ಫ್ರೈ ಮಾಡಬೇಕಾಗುತ್ತೆ ಎಲ್ಲನೂ ಹಾಕ್ಕೊಂಡು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಆಯಿಲಲ್ಲಿ. ಇದಾದಮೇಲೆ ನಾವು ನೆಕ್ಸ್ಟ್ ಇದು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ. 3 ಹಸಿಮೆಣ್ಸಿನ್ಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಫ್ಲೇವರ್ ಎಲ್ಲ ಬಿಟ್ಕೋಬೇಕಲ್ಲ, ಸೊ ಅದರಿಂದ. ನೋಡಿ, ನೆಕ್ಸ್ಟ್ ನಾವು ಇದಕ್ಕೆ ಟೊಮೊಟೊನ ಹಾಕೋಬೇಕಾಗುತ್ತೆ. ನಾನು 2 ಟೊಮೊಟೊ ಮೀಡಿಯಮ್ ಸೈಜ್ ಇರೋದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಆಯಿಲ್ ಕಾದಿದೆ, ಅವಾಗೇ ಬರ್ತಿದೆ. ನೋಡಿ, ಇದು ಆಯಿಲ್ ಎಲ್ಲ ಬಿಟ್ಕೋಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಸ್ವಲ್ಪ 50% ಅದು ಕುಕ್ ಆದಮೇಲೆ ಕೊತ್ತಂಬರಿನ ಹಾಕ್ಕೊಳ್ಳಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಇದನ್ನು. ನೋಡಿ, ಇವಾಗ ಇದನ್ನು ಹಾಕಿದ್ನಲ್ವ, ಇದು ಕೂಡ ಫ್ರೈ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲರೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಇದಕ್ಕೆ ಫ್ರೈ ಆದಮೇಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು, ಆ ಚಿಕನ್ನ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ, ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು. ಅರ್ಧ kg ತೊಗೊಂಡಿದ್ದೆ ಚಿಕನ್ನು. ಇವಾಗ ಇದೆಲ್ಲ ಮಸಾಲೆ ಎಲ್ಲ ಇದು ಪೀಸಸ್ಗೆಲ್ಲ ಇವಾಗ ಅಂಟಬೇಕಾಗುತ್ತೆ. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಒಂಥರ ಜ್ಯೂಸಿ ಆಗಿದೆ, ಇವಾಗಲೇ ಕಾಣಿಸ್ತಿದೆ ನಿಮಗೆ. ಅದಾದಮೇಲೆ ನೀರೇನು ಹಾಕೋದು ಬೇಡ, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಮುಚ್ಚಿಟ್ಬಿಡೋಣ ಒಂದು 15 ಮಿನಿಟ್ಸು. ಚಿಕನ್ ಬೇಯಬೇಕಲ್ಲ, ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು 15 ಮಿನಿಟ್ಸ್ ಬಿಡಿ. ನೋಡಿ, 15 ಮಿನಿಟ್ಸ್ ಆದಮೇಲೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ.
ನೋಡಿ ಅದರಲ್ಲೇ ನೀರು ಬಿಟ್ಕೊಂಡಿದೆ, ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಇವಾಗ ನೀರೆಲ್ಲ ಹೀರ್ಕೋಬೇಕು, ಅಷ್ಟು ಕುದಿಸ್ಬೇಕಾಗುತ್ತೆ ನಾವು. ನೋಡಿ ಇವಾಗ ನೀರು ಸ್ವಲ್ಪ ಹೀರ್ಕೊಂಡಿದೆ, ಎಲ್ಲ ಹೀರ್ಕೋತಾ ಇದೆ ಇನ್ನು. ನೋಡಿ ಎಲ್ಲ ಹೀರ್ಕೊಂಡಿದೆ, ಇವಾಗ ನೋಡಿ ಎಲ್ಲ ಹೀರ್ಕೊಂಡಿದೆ. ನೋಡಿ ಹೇಗಾಗಿದೆ ಚಿಕನ್ ಫ್ರೈ. ತುಂಬ ಚೆನ್ನಾಗಿರುತ್ತೆ, ಈ ಥರ ಮಾಡ್ಕೊಂಡು ತಿಂದು ನೋಡಿ. ಇವಾಗ ರೆಡಿ ಆಗಿದೆ, ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗಾಗಿದೆ ಅಂತ. ತುಂಬ ಸಾಫ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಸರ್ವ್ ಮಾಡಿದ್ದೀನಿ, ರೆಡಿಯಾಗಿದೆ. ತುಂಬ ಜ್ಯೂಸಿಯಾಗಿ ಬಂದಿದೆ, ಹಾಗೆ ತುಂಬ ಸಾಫ್ಟ್ ಕೂಡ ಇತ್ತು. ಸ್ವಲ್ಪ ಕ್ಲಿಪ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಫೋಟೋಸು. ಎಲ್ಲರೂ ಮಾಡ್ಕೊಂಡು ತಿನ್ನಿ, ಹೇಗಾಗಿತ್ತು ಅಂತ ಕಾಮೆಂಟ್ ಕೂಡ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.